ಅದು ಹೆಂಗೂರು ಇಷ್ಟು ಡಿಸಿಪ್ಲಿನ್ ಆಗಿರ್ತೀಯಾ? ನಿನ್ನ ಮೋಟಿವೇಶನ್ ಏನು? ಯಾಕಿದೆಲ್ಲ ನಿನಗೆ? ಸುಮ್ಮನೆ ಓದ್ಕೊಳಕ್ಕಾಗಲ್ವಾ? ಓವರ್ ಆಗಲಿಲ್ವ ಇದೆಲ್ಲ? ನಿಜಾನೇ, ಇದೆಲ್ಲ ಓವರ್ ಆಯಿತು. ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಓದಿದ್ರೇ ಬೆಸ್ಟು. ಅದರಲ್ಲೂ ಒಂದು ಪಾಯಿಂಟ್ ಇದೆ. ಬಟ್ ನನ್ನ ಪಾಯಿಂಟ್ ಏನಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಲೈಫಲ್ಲಿ ಒಂದು ಟಾಪ್ ಮೋಸ್ಟ್ ಪ್ರಯಾರಿಟಿ ಅಥವಾ ಪರ್ಪಸ್ ಅಂತ ಏನಾದ್ರು ಒಂದೇ ಒಂದಿದ್ದರೆ ಅದು ನಮ್ಮಮ್ಮ ಮಾತ್ರ. ಅವ್ರು ಏನಾದ್ರು ಕೇಳಲಿ ನನಗಿಲ್ಲ ಅನ್ನೋಕ್ಕೆ ಮನಸ್ಸಿಲ್ಲ. ಅವ್ರಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಜಗತ್ತನ್ನು ತೋರಿಸ್ಬೇಕು. ಅದೇನಾರು ಆಗಿರಲಿ, ಅವ್ರು ಏನಾರು ಕೇಳಲಿ, ನನ್ನ ಬಾಯಲ್ಲಿ ಆಗಲ್ಲ ಅಂತ ಒಂದು ಬರಬಾರ್ದು ಅಷ್ಟೇ. ಒಂದಿನ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದೆ, ಆಯ್ತಪ್ಪ ಬಿಡು, ಇನ್ನೇನು ಡಾಕ್ಟ್ರ್ ಆದೆ, ಒಳ್ಳೆ ಡಾಕ್ಟ್ರ್ ಆಗೋಣ, ಇನ್ನು ಒಳ್ಳೆ ಇನ್ಕಮ್ ಬರುತ್ತೆ, ಆಮೇಲೆ ನೋಡ್ಕೊಳ್ಳೋಣ, ನಾನು ಅಂದ್ಕೊಂಡಿದ್ದೆಲ್ಲ ಮಾಡ್ಬೋದು ಅಂತ. ಯಾವಾಗ ಒಳ್ಳೆ ಇನ್ಕಮ್ ಬರೋದು? ಒಂದು 10 ವರ್ಷ, ಮಿನಿಮಮ್ ಒಂದು 6 ವರ್ಷ. ಆ ದುಡಿಯೋ ದುಡ್ಡಲ್ಲಿ ಆವಾಗ ನನ್ನ ಲೈಫಲ್ಲಿ ಬೇರೆ ಡೆವಲಪ್ಮೆಂಟ್ಸ್ ಆಗಿದ್ದು, ಅದಕ್ಕೆ ಮತ್ತು ಇದಕ್ಕೆ ಎಲ್ಲ ಸಾಕಾಗುತ್ತಾ ಆ ದುಡ್ಡು? ಫಾರ್ ಎಕ್ಸಾಂಪಲ್, ನಂಗೊಂದು ಹಾಸ್ಪಿಟ್ಲು ತೆಗಿಬೇಕು ಅಂತ ಬಂತು. ಅವ್ರು ಬೇರೆ ಏನಾರು ಆಗಿರಲಿ, ನನಗೆ ನಾನು ಅಂದ್ಕೊಂಡಿರೋದು ಅಚೀವ್ ಮಾಡೋಕ್ಕೆ ನೀಟಾಗಿ ಪಾತ್ ಕಾಣಿಸ್ತಿರ್ಲಿಲ್ಲ. ನಾನು ಹೇಳ್ತಿರೋದು ಅವ್ರು ಏನು ಕೇಳಿದ್ರು ಇಲ್ಲ ಅನ್ನೋಕ್ಕೆ ಇಷ್ಟ ಇಲ್ಲ. ನಾನು ಅದಕ್ಕೆ ಒಂದು ಲಿಮಿಟ್ ಅಂತಲೂ ಹಾಕೋಕ್ಕಾಗಲ್ಲ. ಸರಿ ಆಯಿತು, 10 ಇಯರ್ಸ್ ಕಾಯಿ, ಒಳ್ಳೆ ಡಾಕ್ಟ್ರ್ ಆಗು, ಒಳ್ಳೆ ನೇಮ್ ಮಾಡು, ಅವಾಗ ಒಳ್ಳೆ ದುಡಿ. ಫಸ್ಟ್ ಆಫ್ ಆಲ್ ಬೇಸಿಕ್ಲಿ ನಂಗೆ 10 ವರ್ಷ ಕಾಯಕ್ಕೆ ನೆಮ್ಮದಿನೇ ಇಲ್ಲ. ನಾನೇನಾದ್ರು ಡಿಫ್ರೆಂಟಾಗಿ ಮಾಡಲೇಬೇಕು. ಆವಾಗಲೇ ನಾನು ಅಂದ್ಕೊಂಡಿರೋ ಥರ ನನ್ನ ಲೈಫ್ನ ನಾನು ರೂಪಿಸ್ಕೋಬೋದು. ನನ್ನ ಬ್ಯಾಚ್ಮೇಟ್ಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಇನ್ ಜನರಲ್ ಎಷ್ಟೊಂದು ಜನ ನೀಟ್ PGಗೆ ಪ್ರಿಪೇರ್ ಆಗ್ತಾರೆ. ಆ ಪ್ರಿಪೇರ್ ಆಗೋರಲ್ಲಿ ಎಷ್ಟು ಜನ 9 ಅವರ್ಸ್ ಓದ್ತಾರೆ? ಆ 9 ಅವರ್ಸ್ ಓದಿ ಎಷ್ಟು ಜನ ಜಿಮ್ಗೆ ಹೋಗ್ತಾರೆ? ಆ ಜಿಮ್ ಮಾಡಿದವರಲ್ಲಿ ಎಷ್ಟು ಜನ ಮೆಡಿಟೇಟ್ ಮಾಡ್ತಾರೆ? ಆ ಪ್ರಿಪೇರ್ ಆಗೋರಲ್ಲಿ ಎಷ್ಟು ಜನ ಕನ್ಸಿಸ್ಟೆಂಟ್ ಆಗಿರ್ತಾರೆ? ಆ ಪ್ರಿಪೇರ್ ಆಗೋರಲ್ಲಿ ಎಷ್ಟು ಜನ ಹೊಸ ಪೇಜ್ ಓಪನ್ ಮಾಡಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ? ನನಗೆ ಗೊತ್ತಿದ್ದು ಇಷ್ಟೇ, ನಾನು ಯಾವುದ್ರಲ್ಲಾದರೂ ಸ್ಟ್ಯಾಂಡ್ ಔಟ್ ಆಗಲೇಬೇಕಿತ್ತು. ನಾನು ಇಡೀ ಲೈಫ್ ನಾನು ಬರೀ ಒಂದು ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿರಲಿ, ಆ್ಯಾವ್ರೇಜ್ ಸ್ಪೋರ್ಟ್ಸ್ಮನ್ ಆಗಿರಲಿ, ಎಲ್ಲ ಬರೀ ಆ್ಯಾವ್ರೇಜಲ್ಲೇ ಉಳಿದ್ಬಿಟ್ಟಿದ್ದೆ. ಬಟ್ ಇವಾಗ ಹೇಳಿದ್ರಲ್ಲಿ ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು, ನಾನು ಸ್ಟ್ಯಾಂಡ್ ಔಟ್ ಆಗ್ತೀನಿ. ನಂಗೆ ಅನ್ಸಿದ್ದು ಏನಂದರೆ, ಈ ಥರ ಸ್ಟ್ಯಾಂಡ್ ಔಟ್ ಆದರೆ ಮಾತ್ರ ನಾನು ಲೈಫಲ್ಲಿ ಅದರಲ್ಲಿ ವಿನ್ ಆಗ್ಬೋದು, ಇಲ್ಲಾಂದರೆ ಆಗಲ್ಲ. ಇದನ್ನು ಕಷ್ಟಪಟ್ಟು ಮಾಡ್ತಿರೋದೋ ಇಷ್ಟಪಟ್ಟು ಮಾಡ್ತಿರೋದೋ ಅಂತ ಕ್ವಶನ್ ಇಲ್ಲ. ಇದನ್ನು ಮಾಡೋದು ನೆಸೆಸರಿ, ಅದಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. ರಿಸಲ್ಟ್ಸ್ ಬಂದೇ ಬರುತ್ತೆ, ಲೇಟ್ ಆದರೂ ದೊಡ್ಡದಾಗೆ ಬರುತ್ತೆ. ನೀವು ಕೇಳಿದ ಕ್ಯಾನ್ಸರ್ ಸಿಕ್ತು ಅಂದ್ಕೊತೀನಿ, ಬರ್ತೀನಿ.